ಅದು ಗಡಿ ಜಿಲ್ಲೆ. ಸರ್ಕಾರದ ಶಕ್ತಿ ಯೋಜನೆ ಇದ್ರೂ ಆ ವಿದ್ಯಾರ್ಥಿನಿಯರಿಗೆ ಬಸ್ ವ್ಯವಸ್ಥೆ ಇಲ್ಲ. ದಟ್ಟ ಕಾಡಿನ ದಾರಿಯಲ್ಲಿ ವಿದ್ಯಾರ್ಥಿನಿಯರು ಕಾಲ್ನಡಿಗೆಯಲ್ಲಿ ಮನೆ ಸೇರೋದು ಯುದ್ಧ ಗೆದ್ದ ಹಾಗಾಗಿದೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ಹೊತ್ತು ಮುಳುಗುತ್ತಿದೆ, ಕತ್ತಲು ಆವರಿಸುತ್ತಿದೆ. ನಿರ್ಜನ ಪ್ರದೇಶದಲ್ಲಿ ಹೆಜ್ಜೆ ಹಾಕೋದಕ್ಕೂ ಭಯ. ಒಂಚೂರು ತಡವಾದ್ರೂ ಈರುಳಿನಲ್ಲಿ ಸಿಲುಕೋ ಭಯ. ಕ್ಷಣ ಕ್ಷಣವೂ ಆತಂಕದಲ್ಲೇ ನಡೆಯುತ್ತಾ ಮನೆ ಸೇರುವ ತನಕವೂ ಈ ವಿದ್ಯಾರ್ಥಿನಿಯರು ಪಡುವ ಕಷ್ಟ ಅಷ್ಟಿಷ್ಟಲ್ಲ. ಬಸ್ ಇಲ್ಲದೆ ಪರದಾಟ, ದಾರಿಯುದ್ದಕ್ಕೂ ಆತಂಕ. ಶಾಲೆಯಿಂದ ಮನೆಗೆ ಕತ್ತಲಲ್ಲೇ ಹೆಜ್ಜೆ ಹಾಕುವ ಮಕ್ಕಳು. ರಾಯಚೂರಿನ ಮರಕಮದಿನ್ನಿ ಸರ್ಕಾರಿ ಶಾಲಾ ಮಕ್ಕಳ ದುಸ್ಥಿತಿ ಇದು. ನೆರೆಹಾವಳಿಗೆ ತುತ್ತಾಗಿದ್ದ ಗ್ರಾಮವನ್ನು 5 ಕಿಲೋಮೀಟರ್ ದೂರಕ್ಕೆ ಸ್ಥಳಾಂತರಿಸಿದ್ರು. ಹೊಸ ಜಾಗದಲ್ಲೇ ಸರ್ಕಾರಿ ಪ್ರೌಢಶಾಲೆ ಕಟ್ಟಿಸಿದ್ದಾರೆ. ಆದರೆ ಶಾಲೆಗೆ ಬಸ್ ವ್ಯವಸ್ಥೆ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳೆಲ್ಲ ಪರದಾಡ್ತಿದ್ದಾರೆ. ವಿಷಯ ಏನಂದ್ರೆ, ಮರಕಮದಿನ್ನಿ ಶಾಲೆಗೆ ಸುಂಕನೂರು, ಮಲ್ಕಾಪುರದಿಂದ ವಿದ್ಯಾರ್ಥಿಗಳು ಬರ್ತಾರೆ. ಶಾಲೆಯಲ್ಲಿ 300 ವಿದ್ಯಾರ್ಥಿಗಳಿದ್ದಾರೆ. ಆದರೆ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಇಲ್ಲ. ಇದರಿಂದಾಗಿ 4-5 ಕಿಲೋಮೀಟರ್ ನಡ್ಕೊಂಡು ಮಕ್ಕಳು ಶಾಲೆಗೆ ಬರಬೇಕು. ಇನ್ನು SSLC ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳಿದ್ದಾಗ ಶಾಲೆಯಿಂದ ತೆರಳೋದು ತಡವಾಗುತ್ತೆ. ನಿರ್ಜನ ಪ್ರದೇಶದಲ್ಲಿ ನಡೆದು ಊರಿಗೆ ತಲುಪೋಷ್ಟರಲ್ಲಿ ರಾತ್ರಿ 8 ಗಂಟೆ ಆಗಿಬಿಡುತ್ತೆ. ಮಾರ್ಗ ಮಧ್ಯೆ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಅಂತಾರೆ ವಿದ್ಯಾರ್ಥಿನಿಯರು. ಈಗ ಕತ್ಲಾಗೈತಿ, ನಮ್ಗೆ ಯಾರು ಹೊಣೆ? ನಮ್ಗೆ ಏನಾನ ಆದ್ರೆ ಅದರಲ್ಲಿ ನಾವು ಹೆಣ್ಮಕ್ಳು ಇದೀವಿ. ಅಲ್ಲಿದ್ದ 5 ಕಿಲೋಮೀಟರ್ ಅಂದ್ರೆ ಅದ್ರಾಗೆ SSLC ನಾವು ಸ್ಪೆಷಲ್ ಕ್ಲಾಸ್ ಇದ್ದಾಗ ಅವ್ರು 7-8 ಗಂಟೆ ಆಗ್ಬೋದು ಮುಟ್ಟೋಕೆ. ನಾವು ನೋಡಿದ್ರೆ ಹೆಣ್ಮಕ್ಳು ಇರ್ತೀವಿ. ಅದ್ರಾಗೆ ಸರ್ಕಾರನೂ ಹೊಣೆ ಆಗುತ್ತೆ. ಇಷ್ಟಾದ್ರೂ ಜಿಲ್ಲಾಡಳಿತ ಮತ್ತು ಶಾಲೆಯ ಆಡಳಿತ ಮಂಡಳಿ ಕಣ್ಮುಚ್ಚಿ ಕುಳಿತಿದೆ. ಈ ಬಗ್ಗೆ ರಾಯಚೂರು KSRTC ನಿಯಂತ್ರಣಾಧಿಕಾರಿ ಬಸ್ ವ್ಯವಸ್ಥೆ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಮರಕಮದಿನ್ನಿದು ಸಹ ನಮ್ಮ ಗಮನಕ್ಕೆ ಬಂದಿದ್ದು, ಅಲ್ಲಿಗೆ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲು ಈಗಾಗಲೇ ಕ್ರಮ ಕೈಗೊಳ್ಳಲಾಗುತ್ತಿದೆ. ನಾವು 1-2 ದಿನಗಳಲ್ಲಿ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿ ಕೊಡ್ತೀವಿ. ವಿದ್ಯಾರ್ಥಿನಿಯರು ಆತಂಕದಲ್ಲೇ ಗುಂಪು ಗುಂಪಾಗಿಯೇ ನಿತ್ಯ ಮನೆ ಸೇರುವ ಸ್ಥಿತಿ ಇದೆ. ಕಲಿಯುವ ಉತ್ಸಾಹ ಇರುವ ಈ ಮಕ್ಕಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕಿದೆ. ಭೀಮೇಶ್ ಪೂಜಾರ್, TV9 ರಾಯಚೂರು.